ಪ್ಲಾಟ್ ಏನಪ್ಪಾ ಅಂದ್ರೆ ಸನ್ನಿವೇಶ್ ಅನ್ನೋನು 30 ವರ್ಷಗಳ ಮುಂಚೆ F1 ರೇಸ್ ಅಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ F1 ರೇಸ್ ನ ಬಿಟ್ಬಿಟ್ಟು ನಾರ್ಮಲ್ ರೇಸ್ ಆಡ್ಕೊಂಡಿರ್ತಾನೆ. ಆದ್ರೆ ಇವಾಗ ಒಂದ್ ಫ್ರೆಂಡ್ ಬಂದ್ ಕೇಳ್ತಾನೆ, ನನ್ ಟೀಮ್ ಅಲ್ಲಿ ಒಬ್ಬ ರೂಕಿ ಇದ್ದಾನೆ, ಅವನಿಗೆ ಸ್ವಲ್ಪ ಹೆಲ್ಪ್ ಬೇಕು, ಮತ್ತೆ ನನ್ ಟೀಮ್ ಗೆಲ್ಲಬೇಕು, ಬಂದ್ ಹೆಲ್ಪ್ ಮಾಡು ಅಂತ. ಅದಾದ್ಮೇಲೆ ಏನೇನಾಗುತ್ತೆ ಅನ್ನೋದೇ ಸ್ಟೋರಿ. ಪರ್ಫಾರ್ಮೆನ್ಸ್ ಗಳ ಬಗ್ಗೆ ಮಾತಾಡಿದರೆ ಬ್ರಾಡ್ ಪಿಟ್ ಅವರಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಒಬ್ಬ F1 ರೇಸ್ ಪ್ಲೇಯರ್ ಏನೇನ್ ಗೋತ್ರ ಮಾಡ್ತಾನೆ ಅಂತ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಜೊತೆಗೆ ಅವ್ರು ಒನ್ ಲೈನರ್ ಡೈಲಾಗ್ಸ್ ಇದೆಲ್ಲ ಸಕ್ಕದಾಗಿದೆ. ಅದ್ರ ಜೊತೆಗೆ ಡ್ಯಾನ್ಸ್ ಇದ್ರಿಸ್ ಅವ್ರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಒಬ್ಬ ಯಂಗ್ ರುಕಿಯಾಗಿ ಏನೇನ್ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಈ ಮೂವಿಲಿ ಯಾವುದೇ ರೀತಿಯಾದ ಆಂಟಾಗನಿಸ್ಟ್ ಇಲ್ಲ. ಸೊ ಇಬ್ರು ಮಧ್ಯೆ ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ, ಬಟ್ ಇಬ್ರು ಪ್ರೊಟ್ಯಾಗನಿಸ್ಟ್ ಒಳ್ಳೆ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಇಬ್ರು ಸೇರಿ. ಸ್ಕ್ರೀನ್ ಪ್ಲೇ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಟ್ರೈಲರ್ ಎಲ್ಲ ನೋಡಿದಾಗ ಜನಗಳು ಇದೊಂದು ಬರೀ ರೇಸಿಂಗ್ ಮೂವಿ ಅಂತ ಅನ್ಕೊಂಡಿರ್ತಾರೆ, ಬಟ್ ಮೂವಿ ನೋಡಿದಾಗ ಗೊತ್ತಾಗುತ್ತೆ ನಾವು ಅನ್ಕೊಂಡಿದ್ದೆ ಒಂದು, ಅಲ್ಲಿ ನೋಡ್ತಾ ಇದ್ದೆ ಇನ್ನೊಂದು ಅಂತ. ಎಸ್ಪೆಷಲಿ ಆ ಎಮೋಷನ್ ನ ಬಿಲ್ಡ್ ಮಾಡಿ ಲಾಸ್ಟ್ ಮೂಮೆಂಟ್ ಆಗ ತಗೊಂಡ್ ಬರ್ತಾರ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಮೋಷನಲ್ ಔಟ್ ಬರ್ಸ್ಟ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಮೂವಿನಲ್ಲಿ. ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದ್ದೀನಿ 9/10. ನೀವೇನಾದ್ರೂ ಈ ಮೂವಿನ ನೋಡಿದ್ರೆ ನಿಮ್ಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.